ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾಡದ್ರೋಹಿಗಳು ತೂರ್ಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇವತ್ತು ಹೊರಬಂದಿರುವಂತಹ ಆದೇಶ ಸಾಕ್ಷಿ. ರಾಜ್ಯದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಹೆಮ್ಮೆ, ಸ್ವಾಭಿಮಾನ ಮತ್ತು ನಮ್ಮ ಅಸ್ಮಿತೆಯ ಸಂಕೇತವಾದ ನಾಡಗೀತೆಯನ್ನು ಹಾಡುವಂತಿಲ್ಲ, ಹಾಡಿದರೆ ಹಾಡಬಹುದು, ಬಿಟ್ಟರೆ ಬಿಡಬಹುದು ಅನ್ನುವಂತಹ ರಿಯಾಯಿತಿಯನ್ನು ಘೋಷಣೆ ಮಾಡುವುದರ ಮೂಲಕ ಕನ್ನಡ ವಿದ್ರೋಹಿ ನೀತಿಯನ್ನು ಈ ಸರ್ಕಾರದ ಅಧಿಕಾರಿಗಳು, ಈ ಸರ್ಕಾರ ಮೆರೆದಿದೆ. ಇಲ್ಲಿ ನಮ್ಮ ಮಾತೃಭಾಷೆಗೆ, ನಮ್ಮ ನಾಡಗೀತೆಗೆ ಈ ನೆಲದಲ್ಲಿ ಮಾನ್ಯತೆ ಇಲ್ಲದೆ ಹೋದರೆ ಇನ್ನೆಲ್ಲಿ ಸಿಗುತ್ತೆ? ಇಂತಹ ಆದೇಶವನ್ನು ಹೊರತಂದಿರುವ ಅಧಿಕಾರಿಗಳು ಯಾರು? ಇದರ ಹಿಂದೆ ಪ್ರಭಾವಿಗಳ ಕೈವಾಡ ಇದೆಯಾ? ಇದರ ಜವಾಬ್ದಾರಿ ಹೊತ್ತಂತಹ ಸಚಿವರು ಏನು ಮಾಡ್ತಿದ್ರು? ಈ ಎಲ್ಲ ಪ್ರಶ್ನೆಗಳು ಇವತ್ತು ತಲೆದೋರಿವೆ. ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ನಮ್ಮ ಸರ್ಕಾರ ಅಂದರೆ ನಮ್ಮ ನೆಲದ ಸರ್ಕಾರ, ನಮ್ಮ ಜನರ ಸರ್ಕಾರ, ನಮ್ಮ ಭಾಷೆಯ ಸರ್ಕಾರ, ಕನ್ನಡದ ಅಸ್ಮಿತೆಯ ಸರ್ಕಾರ ಅಂತ ಅರ್ಥ. ಆದರೆ ಈ ಸರ್ಕಾರವೇ ವಿದ್ರೋಹಿತನದಿಂದ ಕೂಡಿದ್ರೆ, ಈ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುವ ಸಚಿವರು, ಅಧಿಕಾರಿಗಳು ಕನ್ನಡ ವಿರೋಧಿಯಂತಹ ನೀಚ ಮನಸ್ಥಿತಿಯವರಾದರೆ ಅದಕ್ಕೆ ಉತ್ತರ ಎಲ್ಲಿದೆ? ನಾಡಗೀತೆ ನಮ್ಮ ಹೆಮ್ಮೆ, ನಾಡಗೀತೆ ನಮ್ಮ ಹಿರಿಮೆ, ನಾಡಗೀತೆ ನಮ್ಮ ಸ್ವಾಭಿಮಾನದ ಸಂಕೇತ, ನಾಡಗೀತೆ ನಮ್ಮ ರಾಜ್ಯದ ಸಂಪದ್ಭರಿತ ರಾಜ್ಯದ ವೈಭವದ ಸಂಕೇತ. ಇಂಥ ಸ್ಥಿತಿನಲ್ಲಿ ನಾಡಗೀತೆ ನೀವು ಹಾಡಿದರೂ ಹಾಡ್ಬೋದು, ಬಿಟ್ಟರೂ ಬಿಡಬಹುದು ಅನ್ನುವ ಶಿಷ್ಟಾಚಾರದಿಂದ ಇಂತಹ ಒಂದು ನಿರ್ಲಕ್ಷ್ಯದ ಆದೇಶವನ್ನು ತರುವಂತಹ ಸರ್ಕಾರದ ಅಧಿಕಾರಿಗಳಿಗೆ ನಾವು ಏನು ಮಾಡಬೇಕು? ಈ ಆದೇಶವನ್ನು ತನ್ನಿ ಅಂತ ಈ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟವರೇ. ಅದು ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಎಸ್ ಗೀತಾಬಾಯಿಯವರ ಹೆಸರಲ್ಲಿ ಬಂದಿರುವಂತಹ ಒಂದು ತಿದ್ದುಪಡಿಯನ್ನು ನಿಮ್ಮ ಮುಂದೆ ನಾವು ತೋರಿಸ್ತಿದ್ದೇವೆ. ಈ ತಿದ್ದುಪಡಿನಲ್ಲಿ ಏನು ಹೇಳುತ್ತೆ? ರಾಷ್ಟ್ರಕವಿ ಜ್ಞಾನಪೀಠ ಪುರಸ್ಕೃತರಾದ ಡಾಕ್ಟರ್ ಕುವೆಂಪುರವರ ಜಯಭಾರತ ಜನನಿಯ ತನುಜಾತೆ ಕವನವನ್ನು ನಾಡಗೀತೆಯಾಗಿ ಘೋಷಿಸುವ ಕುರಿತು ಹೊರಡಿಸಲಾದ ಸರ್ಕಾರದ ಆದೇಶ ಸಂಖ್ಯೆ ಇದೇನೋ ಒಂದು ಸಂಖ್ಯೆ ಇ ಅಂತಿದೆ. ಹಾಗೆ ತಿದ್ದುಪಡಿ 1/2/24 ಇ ಇದನ್ನು ಹೇಳ್ತಾರೆ. 16/2/24 ಬಂದಿರುವ ಆದೇಶ ಎಲ್ಲ ಶಾಲೆಗಳಲ್ಲಿ ನಾಡಗೀತೆಗಳನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ ಮಂಡಳಿ ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು, ಇದು ರೂಲ್ಸು ಎಂಬುದರ ಬದಲಾಗಿ ಇದನ್ನು ಕನ್ಸಿಡರ್ ಮಾಡೋದಕ್ಕೆ ಬದಲಾಗಿ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳಲ್ಲಿ ನಾಡಗೀತೆಗಳನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಎಲ್ಲ ಶಾಲೆಗಳು ಅಂತ ಬಿಟ್ಬಿಟ್ರು. ಎಲ್ಲ ಶಾಲೆಗಳು ಅಂದರೆ ಯಾವ್ಯಾವು? ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಹೈಟೆಕ್ ಶಿಕ್ಷಣ ಸಂಸ್ಥೆಗಳು, ಪರಭಾಷಾ ಆಡಳಿತ ಮಂಡಳಿಗಳಿರುವಂಥ ಶಿಕ್ಷಣ ಸಂಸ್ಥೆಗಳೂ ಸೇರ್ಕೋತವೆ. ಕರ್ನಾಟಕದಲ್ಲಿ ನಾಡಗೀತೆ ಎಲ್ರಿಗೂ ಒಂದೇ, ರಾಷ್ಟ್ರಗೀತೆ ಹೇಗೋ ನಾಡಗೀತೆಯೂ ಹಾಗೆ. ಆದರೆ ತಿದ್ದುಪಡಿಯಾದಂತಹ ಆದೇಶದಲ್ಲಿ ಕೇವಲ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳಲ್ಲಿ ನಾಡಗೀತೆಯನ್ನು ಕಡ್ಡಾಯ ಮಾಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಗೀತಾಬಾಯಿ ಅವರ ಹೆಸರಲ್ಲಿ ರಿಯಾಯಿತಿಯನ್ನು ಕೊಡಲಾಗಿದೆ. ಈ ಅಧಿಕಾರಿಗೆ ಇಂಥದ್ದೊಂದು ಆದೇಶವನ್ನು ತನ್ನಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟವ್ರು ಯಾರು? ಅದು ಈಗ ಬಹಿರಂಗ ಆಗಬೇಕಾಗಿದೆ. ಕರ್ನಾಟಕದ ಸರ್ಕಾರದಿಂದಲೇ ನಾಡಗೀತೆಗೆ ಅಪಚಾರ ಆಗುವಂತಹ ಈ ಆದೇಶ ಕನ್ನಡಿಗರಿಗೆ ಮಾಡಿದಂತಹ ಅವಮಾನ, ಕನ್ನಡಿಗರ ಹೃದಯವನ್ನು ಚುಚ್ಚಿದಂತಹ ಆದೇಶ ಇದು. ಈ ಆದೇಶವನ್ನು ತರುವಂತಹ ಧೈರ್ಯ ಈ ಅಧಿಕಾರಿಗಳಿಗೆ ಹೇಗೆ ಬಂತು? ಜೊತೆಗೆ ಈ ಆದೇಶವನ್ನು ತನ್ನಿ ಅಂತ ಹೇಳುವಂತಹ ಸೂಚನೆ ಕೊಡುವಂತಹ ಧೈರ್ಯ ಕೂಡ ಸೂಚನೆ ಕೊಟ್ಟವರಿಗೆ ಹೇಗೆ ಬಂತು? ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆ. ಪರಭಾಷಾ ಶಿಕ್ಷಣ ಸಂಸ್ಥೆಗಳ ಲಾಬಿ ಇಲ್ಲಿ ನಮ್ಮ ನಾಡಗೀತೆಯ ವಿರುದ್ಧ, ಕನ್ನಡಿಗರ ಸ್ವಾಭಿಮಾನದ ವಿರುದ್ಧ, ಕನ್ನಡಿಗರ ಅಸ್ಮಿತೆಯ ವಿರುದ್ಧ ಕಾರ್ಯನಿರ್ವಹಿಸಿರೋದು, ಸರ್ಕಾರದ ಮೇಲೆ ಒತ್ತಡವನ್ನು ತಂದಿರೋದು ಈ ಆದೇಶದಿಂದ ಗೊತ್ತಾಗುತ್ತೆ. ಸರ್, ಒಂದು ಸಣ್ಣ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಟ್ ಸೀಟಲ್ಲಿ ಎಲ್ಲ ಶಾಲೆಗಳು ಅಂತಾನೆ ಇದೆ.
ನೋಟ್ ಶೀಟಲ್ಲಿ ಎಲ್ಲ ಶಾಲೆಗಳು ಅಂತಿದೆ. ಆದರೆ ಆದೇಶ ಮಾಡೋದ್ರೊಳಗೆ ಒಂದು ಏನಾಗಿದೆ, ಏನೋ ನಾಡಿಗೆ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲ ಶಾಲೆಗಳು ಅಂತ ಆಗಬೇಕು. ಎಲ್ಲ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ. ಅದು ಮಿಸ್ಟೇಕೆ, ಪ್ರಿಂಟಿಂಗ್ ಮಿಸ್ಟೇಕ್. ಅದನ್ನ ಈ ಸದ್ಯನೇ ಆದೇಶ ಕಾಪಿ ಮಾಡ್ತೀವಿ. ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ ನಾವು ಒಂದು ಗೌರವವನ್ನು ಇಟ್ಕೊಂಡಂಥವ್ರು. ಅದು ಮಿಸ್ಟೇಕ್ ಬಿಟ್ಟರೆ ಬದಲಿ ಏನೂ ಇಲ್ಲ. ನನಗೆ ನನ್ನ ಕೆಲವೊಂದಿಷ್ಟು ಮಾಧ್ಯಮದ ಮಿತ್ರರು ಫೋನ್ ಅದರೊಳಗೆ ಮಾತಾಡ್ತಾ ಹೇಳ್ತಾ ಇದ್ರು, ಯಾಕೆ ನೀವು ತಪ್ಸಂತೀರಿ, ಈ ನೀವೆಲ್ಲ ಮಂತ್ರಿಗಳು ತಪ್ಸಂತೀರಿ. ತಪ್ಸೋಣಂತ ಪ್ರಶ್ನೆ ಇಲ್ಲ. ನಾವು ಬಹಳ ಸ್ಪಷ್ಟವಾಗಿದ್ದೀವಿ. ನಾನು ಆದೇಶ ಕಾಪಿ ತರಿಸಲಾರ್ದ, ಆದ್ರೆ ಏನಾಗಿದೆ ಅಂತ ಸಾಧಕ ಬಾಧಕಗಳನ್ನು ಹೇಳ್ಬೇಕಲ್ಲ. ಒಂದ್ಸತಿ ನಾವು ತಪ್ಪು ಮಾಡಿ ಪ್ರಿಂಟ್ ಮಿಸ್ಟೇಕ್ ತಪ್ಪಿಂದನೇ ಇದೆಲ್ಲ ಬರ್ತಾ ಇದೆ. ಅದನ್ನು ಹಾಕ್ಕೊಡ್ದು. ಅದನ್ನೇ ಪೂರ್ಣ ಮಾಹಿತಿ ತರಿಸಿದ್ದೀನಿ ಅಧಿಕಾರಿಗಳ ಹತ್ರ. ನಾನು ಮನೆಯಿಂದ ಇಲ್ಲಿ ಬರೋದ್ರೊಳಗೆ ವಿಧಾನಸೌಧ ಒಳಗೆ ಹೋಗೋದ್ರಾಗೇ ಹೇಳೇ ಹೋಗ್ತೀನಿ ಅಂತ ಫೋನ್ನೊಳಗೆ ಹೇಳಿದ್ದೆ. ನಾನು ಕೆಲವಷ್ಟು ಮಾಧ್ಯಮದ ಮಿತ್ರರು ಫೋನದೊಳಗೆ ಮಾತಾಡತ್ತ. ಅದಕ್ಕೆ ಅದು ಮಿಸ್ಟೇಕ್. ನಾನು ತರಿಸ್ತೀನಿ. ಇವತ್ತ ತಿದ್ದುಪಡಿ ಏನೋ ಒಂದು ಎಲ್ಲ ಶಾಲೆಗಳು ಕಂಪಲ್ಸರಿ, ಎಲ್ಲ ಶಾಲೆಗಳು, ರಾಜ್ಯದ ಖಾಸಗಿ ಇರ್ಬೋದು, ಅನುದಾನತೆ ಇರ್ಬೋದು, ನಿಗಮ ಇರ್ಬೋದು, ಪ್ರಾಧಿಕಾರಗಳಿರ್ಬೋದು, ಎಲ್ಲ ಸರ್ಕಾರಿ ಸಂಸ್ಥೆಗಳು ಜೊತೆಗೆ ಎಲ್ಲ ಶಾಲೆಗಳು. ಈ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಮಂತ್ರಿ ಶಿವರಾಜ್ ತಂಗಡಿಯವರು ಏನೋ ಮಿಸ್ಟೇಕ್ ಆಗಿ ತಿದ್ದುಪಡಿಯಾಗಿ ಏನೋ ಮಿಸ್ಟೇಕ್ ಆಗಿದೆ ಅನ್ನೋ ಮಾತನ್ನು ಹೇಳ್ತಾರೆ. ರೀ ತಂಗಡಿಯವರೇ, ರಾಜ್ಯದಲ್ಲಿ ಕನ್ನಡವೇ ಅಂತಿಮ. ಇದು ನಾಡಗೀತೆ, ಅದು ಕಡ್ಡಾಯ ಅನ್ನೋದು ಆಲ್ರೆಡಿ ಚಾಲ್ತಿಯಲ್ಲಿರುವಂತಹ ಆದೇಶ. ಈ ಆದೇಶಕ್ಕೆ ತಿದ್ದುಪಡಿ ಆದೇಶವನ್ನು ಯಾಕೆ ತಂದ್ರಿ ನೀವು? ಮಿಸ್ಟೇಕ್ ಹೆಂಗಾಗುತ್ತೆ? ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಸೂಚನೆ ಇಲ್ದಲೇ ಇಂಥದ್ದೊಂದು ತಿದ್ದುಪಡಿ ಆದೇಶ ಬರುತ್ತಾ? ನಾಡಗೀತೆಗೆ ತಿದ್ದುಪಡಿ ತನ್ನಿ ಅನ್ನೋದು ಒಂದು ದೊಡ್ಡ ಪಾಲಿಸಿ ಡಿಸಿಷನ್ನು. ಈ ಪಾಲಿಸಿ ಡಿಸಿಷನ್ ನೀವು ಕ್ಯಾಬಿನೆಟಲ್ಲಿ ತಗೊಂಡಿದ್ದೀರಾ? ಮುಖ್ಯಮಂತ್ರಿಯಿಂದ ಅನುಮತಿ ಪಡ್ಕೊಂಡಿದ್ದೀರಾ? ನಿಮಗೆ ಯಾರ ಮೇಲೆ ಪ್ರೆಷರ್ ಇತ್ತು? ಯಾವ ಲಾಬಿಯ ಒತ್ತಡಕ್ಕೆ ನೀವು ಮಂಡಿದ್ದೀರಾ ಶಿವರಾಜ್ ತಂಗಡಿಯವರೇ? ಇದು ಕಣ್ತಪ್ಪಿನಿಂದ ಆಗಿರುವಂತಹ ಆದೇಶ ಅಲ್ಲ, ಸುಳ್ಳು ಹೇಳ್ತಿದ್ದೀರಿ ನೀವು. ಇದೀಗ ವಿವಾದ ಎಲ್ಲಿ ಮೈ ಮೇಲೆ ಬರುತ್ತೋ ಅಂತ ಹೇಳ್ಬಿಟ್ಟು ಭಯಪಟ್ಟು ಈಗ ಸುಳ್ಳನ್ನು ಹೇಳ್ತಿದ್ದೀರಾ. ಒಂದು ವ್ಯವಸ್ಥಿತವಾದ ಪಿತೂರಿ ನಮ್ಮ ನಾಡಗೀತೆಯ ವಿರುದ್ಧ ಆಗಿದೆ. ಒಂದು ವ್ಯವಸ್ಥಿತವಾದ ಸಂಚು ನಡೆದಿರೋದು ಈ ಆದೇಶದಿಂದ ಗೊತ್ತಾಗುತ್ತೆ. ಸರ್ಕಾರ ಎಚ್ಚೆತ್ಕೋಬೇಕು. ಮುಖ್ಯಮಂತ್ರಿಗಳು ನಮ್ಮ ತೆರಿಗೆ, ನಮ್ಮ ಹಕ್ಕು, ಕನ್ನಡಿಗರ ಅಸ್ಮಿತೆಯ ಜೊತೆ ಕೇಂದ್ರ ಚೆಲ್ಲಾಟ ಆಡ್ತಿದೆ ಅಂತ ಕೇಂದ್ರದ ವಿರುದ್ಧ ಪ್ರಾದೇಶಿಕ ಅಸ್ಮಿತೆಯ ಜೊತೆ ಹೋರಾಟಕ್ಕೆ ಸಜ್ಜಾಗ್ತಾರೆ. ಅದೇ ಸರ್ಕಾರದಿಂದ ನಾಡಗೀತೆಯ ವಿರುದ್ಧ ಆದೇಶ ಬರುತ್ತೆ. ಹಾಗಾದ್ರೆ ಈ ಸರ್ಕಾರದ ಸ್ಟ್ಯಾಂಡ್ ಏನು? ಕೇಂದ್ರದ ವಿರುದ್ಧ ಬಂದಾಗ ಒಂದು ಸ್ಟ್ಯಾಂಡು, ರಾಜ್ಯಕ್ಕೆ ಬಂದಾಗ ಮತ್ತೊಂದು ಸ್ಟ್ಯಾಂಡಾಗಿ ಇದಕ್ಕೆ ಉತ್ತರ ಕೊಡೋದು ಯಾರು? ಏನೋ ವಾಪಸ್ ತಗೋತೀವಿ ಅಂತ ಹೇಳ್ತಾರೆ. ಹಾಗೆ ಬಿಟ್ಬಿಟ್ಟಿದ್ರೆ ಅಂದರೆ ವ್ಯವಸ್ಥಿತವಾಗಿ ಈ ಸರ್ಕಾರದಲ್ಲಿ ಕನ್ನಡ ವಿರೋಧಿ ವ್ಯಕ್ತಿಗಳು ಸೇರಿಕೊಂಡು ಇಲ್ಲವೇ ಹೊರಗಿನ ಕನ್ನಡ ವಿರೋಧಿ ಶಕ್ತಿಗಳನ್ನು ಒತ್ತಡಕ್ಕೆ ಮಣಿಯುವಂತಹ ಜನ ಇದ್ದಾರೆ. ಈ ಜನರ ಕೆಟ್ಟ ಮನಸ್ಸಿನ ಪರಿಣಾಮವಾಗಿ ಈ ಆದೇಶ ಬಂದಿದೆ. ಇದು ಖಂಡಿತ ಒಪ್ಪುವ ವಿಚಾರವಲ್ಲ. ಇದು ಪ್ರಮಾದ ಅಲ್ಲ, ಇದು ಅಕ್ಷಮ್ಯ ಅಪರಾಧ. ಸರ್ಕಾರ ಮುಂದಿನ ದಿನವಾದರೂ ಕೂಡ ಇಂತಹ ನೀಚ ಆದೇಶಗಳು ಹೊರಗೆ ಬರ್ದಲೇ ಇರುವ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.